ವೀಕ್ಷಕರೇ, ನಾವು ಇದುವರೆಗೂ ಸಾಕಷ್ಟು ಸ್ಕ್ಯಾಮ್ ಕಥೆಗಳನ್ನ ಹೇಳಿದ್ದೇವೆ. ಯಾರೋ ಮನಿ ಲಾಂಡ್ರಿಂಗ್ ಮಾಡಿದ್ದು, ಮತ್ಯಾರೋ ಬ್ಯಾಂಕ್ಗೆ ಕೈ ಎತ್ತಿದ್ದು, ಇನ್ಯಾರೋ ದೇಶಕ್ಕೆ ಮೋಸ ಮಾಡಿ ಲಂಡನ್ಗೆ ಓಡ್ ಹೋಗಿದ್ದು, ಇವೆಲ್ಲ ನಿಮ್ಗೆ ಗೊತ್ತೇ ಇದೆ. ಆದ್ರೆ ಇವತ್ತು ಒಬ್ಬ ಎಂಥ ಸ್ಕ್ಯಾಮರ್ ಬಗ್ಗೆ ಹೇಳಲಿದ್ದೇವೆ ಅಂದ್ರೆ ಆತ ಇವೆಲ್ಲ ವಂಚಕರ ಕಿಂಗ್ ಅಂತಾನೆ ಹೇಳಬಹುದು. ಸಾಯುವಂತ ಕೊನೆ ಕ್ಷಣದವರೆಗೂ ಯಾರು ಕೂಡ ಅವನನ್ನ ಸಂಪೂರ್ಣವಾಗಿ ವಶಕ್ಕೆ ತೆಗೆದುಕೊಳ್ಳೋದಿಕ್ಕೆ ಆಗ್ಲಿಲ್ಲ. ಧೀರುಭಾಯಿ ಅಂಬಾನಿ, ರತನ್ ಟಾಟಾ, ಭಾರತದ ಮೊದಲ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಸೇರಿದಂತೆ ಇನ್ನೂ ಸಾಕಷ್ಟು ಗಣ್ಯಾತಿ ಗಣ್ಯರ ಹೆಸರಲ್ಲಿ ಅವನು ಜನರಿಗೆ ವಂಚಿಸಿದ್ದ. ಆದ್ರೂ ಕೂಡ ಅವನ ಊರಿನ ಜನ ಅವನನ್ನ ರಾಬಿನ್ ಹುಡ್, ತಮ್ಮ ಪಾಲಿನ ದೇವರು ಅಂತಾನೆ ಭಾವಿಸಿದ್ರು. ವೀಕ್ಷಕರೇ, ನಾನ್ ಮಾತನಾಡ್ತಿರೋದು ನಟ್ವರ್ಲಾಲ್ ಅಲಿಯಾಸ್ ಮಿಥಿಲೇಶ್ ಕುಮಾರ್ ಶ್ರೀವಾತ್ಸವ್ ಬಗ್ಗೆ. ಆತ ತಾಜ್ ಮಹಲ್ ಅನ್ನ 3 ಸಲ, ಕೆಂಪು ಕೋಟೆಯನ್ನ 2 ಸಲ ಹಾಗೂ ರಾಷ್ಟ್ರಪತಿ ಭವನ ಮತ್ತು ಸಂಸತ್ ಭವನವನ್ನು ಕೂಡ ಒಂದೊಂದು ಸಲ ಮಾರಿದ್ದ. ಹೌದು ವೀಕ್ಷಕರೇ, ನೀವು ಕೇಳ್ತಿರೋದು ನಿಜ. ಬನ್ನಿ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ನಟ್ವರ್ಲಾಲ್ ಯಾರು, ಈತ ಎಂಥ ಖತರ್ನಾಕ್ ಬ್ರಿಲಿಯಂಟ್ ಆಗಿದ್ದ ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ವೀಕ್ಷಕರೇ, ಭಾರತದ ಅತಿದೊಡ್ಡ ವಂಚಕ ನಟ್ವರ್ಲಾಲ್ 1912ರಲ್ಲಿ ಬಿಹಾರದ ಸಿವಾನ್ ಜಿಲ್ಲೆಯ ಜಿರೇದಾಯಿ ಗ್ರಾಮದಲ್ಲಿ ಜನಿಸಿದ್ದ. ನಮ್ಮ ದೇಶದ ಮೊದಲ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಅವರು ಇದೇ ಗ್ರಾಮದಲ್ಲಿ ಜನಿಸಿದ್ರು. ಆದ್ರೆ ಇಬ್ಬರ ನಡುವಿನ ವ್ಯತ್ಯಾಸ ಏನು ಅಂದ್ರೆ, ಒಬ್ರು ಈ ದೇಶದ ರಾಷ್ಟ್ರಪತಿ ಆದ್ರು, ಮತ್ತೆ ಇನ್ನೊಬ್ಬ ದೇಶದ ಮಹಾನ್ ಫ್ರಾಡ್ ಅಂತಾನೆ ಕರ್ಸ್ಕೊಂಡ. ವೀಕ್ಷಕರೇ, ಮಿಥಿಲೇಶ್ ಶ್ರೀವಾತ್ಸವ್ ಎಂಬ ವ್ಯಕ್ತಿ ನಟ್ವರ್ಲಾಲ್ ಆದಂತ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಈ ನಟ್ವರ್ಲಾಲ್ ಮೊದಲ ಬಾರಿಗೆ ಯಾವಾಗ ಮತ್ತು ಯಾರಿಗೆ ಮೋಸ ಮಾಡದಂತ ನೋಡೋದಾದ್ರೆ, ಅವನ ಹಳ್ಳಿಯಲ್ಲಿ ಒಬ್ಬ ವ್ಯಕ್ತಿ ಅವನಿಗೆ ಫ್ರಾಡ್ ಡ್ರಾಪ್ ಅನ್ನ ಕೊಟ್ಟು ಬ್ಯಾಂಕ್ಗೆ ಹೋಗಿ ಹಣವನ್ನ ತೆಗೆದುಕೊಂಡು ಬರೋದಕ್ಕೆ ಹೇಳಿದ್ದ. ದಾರಿಯಲ್ಲಿ ಬ್ಯಾಂಕ್ ಡ್ರಾಪ್ ಮೇಲಿದ್ದಂತ ಸಹಿಯನ್ನ ನೋಡ್ತಾನೆ ಇದ್ದಂತ ಮಿಥಿಲೇಶ್ ಶ್ರೀವಾತ್ಸವ್ಗೆ ಈ ಒಂದು ಸಹಿಯನ್ನ ತಾನು ಆರಾಮಾಗಿ ಮಾಡಬಹುದು ಅಂತ ಆತನಿಗೆ ಯೋಚನೆ ಬಂತು. ನಂತರ ಬ್ಯಾಂಕ್ಗೆ ಹೋದ್ಮೇಲೆ ಪೆನ್ ಅನ್ನ ತೆಗೆದುಕೊಂಡು ಅದನ್ನ ಪ್ರಯತ್ನ ಕೂಡ ಪಟ್ಟಿದ್ದ. ಮೊದಲ ಸಲನೇ ಅವನು ಸೇಮ್ ಟು ಸೇಮ್ ಆ ವ್ಯಕ್ತಿ ಹಾಗೇನೆ ಸಹಿ ಮಾಡಿದ್ದ. ನಂತರ ಬ್ಯಾಂಕಿಂದ ಹಣ ಪಡೆದು ಅದನ್ನ ತಂದು ಆ ವ್ಯಕ್ತಿಗೆ ಕೊಟ್ಟಿದ್ದ. ಆದ್ರೆ ನಂತರ ನಕಲಿ ಸಹಿಯನ್ನ ಮಾಡಿ ಈ ಮಿಥಿಲೇಶ್ ಆ ವ್ಯಕ್ತಿಯ ಖಾತೆಯಲ್ಲಿದ್ದಂತ 1000 ರೂಪಾಯಿಯನ್ನ ಖಾಲಿ ಮಾಡಿದ್ದ. ವೀಕ್ಷಕರೇ, ಆಗಿನ ಕಾಲದಲ್ಲಿ 1000 ರೂಪಾಯಿ ಅಂದ್ರೆ ತುಂಬಾನೇ ದೊಡ್ಡ ಮೊತ್ತ ಅನ್ನೋದು ನಿಮ್ಗೆ ಗೊತ್ತಿರಲಿ. ನಂತರ ತನ್ನ ಖಾತೆಯಿಂದ ಹಣ ಹೋಗಿರೋದು ಆ ವ್ಯಕ್ತಿಗೆ ಗೊತ್ತಾಗಿ ಈ ಮಿಥಿಲೇಶ್ ಮೇಲೆ ಅನುಮಾನ ಬರುತ್ತೆ. ಈ ಒಂದು ಸುದ್ದಿ ಇಡೀ ಗ್ರಾಮದಲ್ಲಿ ಹಬ್ಬಿತ್ತು. ಆಗ ಈ ಮಿಥಿಲೇಶ್ ಊರನ್ನ ಬಿಟ್ಟು ಕೋಲ್ಕತ್ತಾವನ್ನ ಸೇರ್ಕೊಂಡ. ಅವನ ಬಳಿ 5 ರೂಪಾಯಿ ಮಾತ್ರ ಉಳಿದಿತ್ತು. ಅದರಿಂದ ಅವನು ರಸ್ತೆ ಬದಿ ಮಲಗ್ತಾ ಬೀದಿ ದೀಪದ ಕೆಳಗೆ ಓದ್ತಿದ್ದ. ಆಗ ಹಣವನ್ನ ಸಂಪಾದನೆ ಮಾಡೋದಕ್ಕೆ ಹತ್ತಿ ಗಿರಣಿ ಮಾಲೀಕ ಸೇಠ್ ಕೇಶವರಾವ್ ಎಂಬುವರ ಮಗುವಿಗೆ ಟ್ಯೂಷನ್ ಅನ್ನ ಶುರು ಮಾಡಿದ. ಇದರಿಂದ ಅವನು ತನ್ನ ಖರ್ಚುಗಳನ್ನ ನಿಭಾಯಿಸ್ತಿದ್ದ. ಆದ್ರೆ ಪದವಿಗೆ ಅಡ್ಮಿಷನ್ ಆಗೋದಿಕ್ಕೆ ಅವನಿಗೆ ಇನ್ನೂ ಬಹಳಷ್ಟು ಹಣದ ಅಗತ್ಯ ಇತ್ತು. ಆಗ ಅವನು ಸೇಠ್ ಕೇಶವರಾವ್ ಬಳಿ ಸ್ವಲ್ಪ ಹಣವನ್ನ ಕೇಳಿದ್ದ. ಆದ್ರೆ ಸೇಠ್ ಆ ಒಂದು ಹಣವನ್ನ ಕೊಡೋದಿಕ್ಕೆ ನಿರಾಕರಿಸಿದ್ದ. ಇದರಿಂದಾಗಿ ಈ ನಟ್ವರ್ಲಾಲ್ ತುಂಬಾ ಅಸಮಾಧಾನಗೊಂಡಿದ್ದ. ಸಿಟ್ಟಿಗೆದ್ದು ಒಂದು ಪ್ಲಾನ್ ಅನ್ನು ಕೂಡ ಮಾಡಿದ್ದ. ಮರುದಿನ ಸೇಠ್ ಬಳಿ ಹೋಗಿ, ನನಗೆ ಪರಿಚಯದ ವ್ಯಕ್ತಿ ಇದ್ದಾರೆ, ಕಚ್ಚಾ ಹತ್ತಿಯನ್ನ ಮಾರ್ತಾರೆ, ನಿಮ್ಗೆ ಮಾರುಕಟ್ಟೆ ಬೆಲೆಗಿಂತ ಅತ್ಯಂತ ಕಡಿಮೆ ಬೆಲೆಗೆ ರಾ ಕಾಟನ್ ಬೇಕಾದ್ರೆ ಹೇಳಿ, ನಾನ್ ಕೊಡಿಸ್ತೀನಿ ಅಂತ ಹೇಳಿದ್ದ. ಇವನನ್ನ ನಮ್ದಂತ ಸೇಠ್ ಅವನಿಗೆ 4.5 ಲಕ್ಷ ಹಣ ಕೊಟ್ಟು ಹತ್ಯೆನ ಕೊಡಿಸೋದಿಕ್ಕೆ ಹೇಳಿದ್ರು. ಆಗ ಅಲ್ಲಿನ ಪರಾರಿಯಾದಂತ ಮಿಥಿಲೇಶ್ ಮತ್ತೆ ಸೇಠ್ ಕಣ್ಣಿಗೆ ಕಾಣಲೇ ಇಲ್ಲ. ಅಷ್ಟೊತ್ತಿಗೆ ನಟ್ವರ್ಲಾಲ್ಗೆ ತನ್ನ ಮೇಲೇನೆ ತನಗೆ ಸಾಕಷ್ಟು ವಿಶ್ವಾಸ ಮೂಡಿತ್ತು. ತಾನು ಯಾರಿಗೆ ಬೇಕಾದ್ರೂ ಮೋಸ ಮಾಡಬಲ್ಲೆ ಎಂಬ ಧೈರ್ಯ ಬಂದಿತ್ತು. ವೀಕ್ಷಕರೇ, ಈ ಒಂದು ವಿಡಿಯೋವನ್ನ ಮುಂದುವರಿಸೋದಕ್ಕಿಂತ ಮುಂಚೆ ನೀವೇನಾದ್ರೂ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಅನ್ನು ಮಾಡಬೇಕು ಅಂತಿದ್ರೆ ನೀವು ಏಂಜಲ್ ಒನ್ ಬ್ರೋಕಿಂಗ್ ಸಂಸ್ಥೆಯಲ್ಲಿ ನಿಮ್ಮ ಖಾತೆಯನ್ನ ತೆರೆಯಬಹುದು. ನೀವು ಇಲ್ಲಿ ಕೆಲವೇ ನಿಮಿಷದ ಒಳಗಾಗಿ ನಿಮ್ಮ ಖಾತೆಯನ್ನ ಉಚಿತವಾಗಿ ತೆರೆದು 100 ರೂಪಾಯಿನ ವ್ಯವಹಾರವನ್ನ ಶುರು ಮಾಡಬಹುದು. ನೀವಿಲ್ಲಿ ಸ್ಟಾಕ್, ಬಾಂಡ್ಸ್, ಮ್ಯೂಚುವಲ್ ಫಂಡ್ಸ್, ಐಪಿಒಗಳು ಹೀಗೆ ಅನೇಕವುಗಳಲ್ಲಿ ಹಣವನ್ನ ಹೂಡಿಕೆ ಮಾಡಬಹುದು. ಇತ್ತೀಚಿನ ಕೆಲವು ಐಪಿಒಗಳು ಹೂಡಿಕೆದಾರರಿಗೆ ಉತ್ತಮ ಲಾಭಕರ ರಿಟರ್ನ್ಸ್ ಅನ್ನ ಕೊಡ್ತಿವೆ. ಏಂಜಲ್ ಒನ್ ಮೂಲಕ ನೀವು ನಿಮಗೆ ಬೇಕಾದಂತ ಐಪಿಒಗಳಲ್ಲಿ ನೀವು ಇನ್ವೆಸ್ಟ್ ಮಾಡಬಹುದು. ಹಾಗೂ ಫೇಸ್ಬುಕ್, ಟೆಸ್ಲಾ, ಆಪಲ್, ಅಮೆಜಾನ್, ಗೂಗಲ್ ಮೊದಲಾದ ಯುಎಸ್ ಬೇಸ್ಡ್ ಐಪಿಒಗಳಲ್ಲೂ ಕೂಡ ನೀವು ಇಲ್ಲಿಂದನೇ ಇನ್ವೆಸ್ಟ್ ಅನ್ನು ಮಾಡೋದಕ್ಕೆ ಅವಕಾಶ ಇದೆ. ನೇರವಾಗಿ ಶೇರ್ ಮಾರ್ಕೆಟ್ ನಲ್ಲಿ ವ್ಯವಹಾರ ಮಾಡೋದಕ್ಕೆ ಆಗದೆ ಹೋದಲ್ಲಿ ನೀವು ಏಂಜಲ್ ಒನ್ ಮೂಲಕ ಡಿಮ್ಯಾಟ್ ಖಾತೆನ ತೆರೆದು ಇದರ ಮ್ಯೂಚುವಲ್ ಫಂಡ್ ನಲ್ಲೂ ಕೂಡ ಹೂಡಿಕೆಯನ್ನ ಮಾಡಬಹುದು. ಇವು ದೀರ್ಘಾವಧಿಯ ಹೂಡಿಕೆಗಳಿಂದ 10% ರಿಂದ 12% ರಷ್ಟು ರಿಟರ್ನ್ ಖಚಿತವಾಗಿ ಕೊಡ್ತವೆ. ಈ ಏಂಜಲ್ ಬ್ರೋಕಿಂಗ್ ಸಂಸ್ಥೆ ಕಳೆದ 20 ವರ್ಷಗಳಿಗೂ ಹೆಚ್ಚಿನ ಸಮಯದಿಂದ ಇರುವಂತಹ ಟ್ರಸ್ಟೆಡ್ ಸಂಸ್ಥೆ. ಇದರಲ್ಲಿ 2 ಕೋಟಿಗೂ ಹೆಚ್ಚಿನ ಹೂಡಿಕೆದಾರಿದ್ದಾರೆ. ಹೀಗಾಗಿ ಇನ್ಯಾಕ್ ತಡ, ಈ ಕೂಡಲೇ ಕೆಳಗಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಉಚಿತವಾಗಿ ಡಿಮ್ಯಾಟ್ ಖಾತೆಯನ್ನು ತೆರೆದು ಶೇರ್ ಮಾರ್ಕೆಟ್ ನಲ್ಲಿ ವ್ಯವಹಾರವನ್ನ ಶುರು ಮಾಡಿ. ಮುಂದೆ ಇದೇ ಮಿಥಿಲೇಶ್ ಶ್ರೀವಾಸ್ತವ್ ಅಲಿಯಾಸ್ ನಟ್ವರ್ಲಾಲ್ ಸಾಕಷ್ಟು ಜನರಿಗೆ ಆಕಾಶವನ್ನ ತೋರಿಸಿದ್ದ. ಅವನು ನಕಲಿ ಸಹಿ ಮಾಡೋದ್ರಲ್ಲಿ ನಿಪುಣನಾಗಿದ್ದ. ಆದ್ರಿಂದ ಈ ದೇಶದ ಜನರನ್ನ ಮಾತ್ರ ಅಲ್ಲದೆ ವಿದೇಶಿಗರನ್ನು ಕೂಡ ಅವನು ವಂಚಿಸಿದ್ದ. ಪ್ರಸಿದ್ಧ ವ್ಯಕ್ತಿಗಳು ಮತ್ತು ದೊಡ್ಡ ಸರ್ಕಾರಿ ಅಧಿಕಾರಿಗಳ ಸಹಿಯನ್ನ ಮಾಡಿ ಸ್ವಲ್ಪ ಕೂಡ ಸಂಶಯ ಬರದ ಹಾಗೆ ಮೋಸವನ್ನ ಮಾಡೋದ್ರಲ್ಲಿ ಈತ ನಿಪುಣನಾದ. ಇದೇ ತರ 1970ರ ದಶಕದಲ್ಲಿ ತಾಜ್ ಮಹಲ್ ಅನ್ನ 3 ಬಾರಿ, ಕೆಂಪು ಕೋಟೆಯನ್ನ 2 ಬಾರಿ, ರಾಷ್ಟ್ರಪತಿ ಭವನವನ್ನ 1 ಸಾರಿ ಮಾರಿದ್ದ. ಇದು ಹೇಗೆ ಸಾಧ್ಯ ಅಂತ ನಿಮ್ಮಲ್ಲಿ ಕೆಲವರು ಆಶ್ಚರ್ಯವನ್ನ ಪಡಬಹುದು. ವೀಕ್ಷಕರೇ, ಇದು ಖಂಡಿತ ಸಾಧ್ಯ ಇದೆ. ಆದ್ರೆ ನಟ್ವರ್ಲಾಲ್ಗೆ ಮಾತ್ರ ಅವನು ಹಿರಿಯ ಸರ್ಕಾರಿ ಅಧಿಕಾರಿಯಂತೆ ನಡೆಸಿ ಈ ಸ್ಮಾರಕಗಳನ್ನ ಮಾರಾಟ ಮಾಡ್ತಿದ್ದ.
ಈ ಸ್ಮಾರಕಗಳಿಗೆ ಸಂಬಂಧಪಟ್ಟಂತ ಹಲವು ದಾಖಲೆಗಳು ಅವನ ಬಳಿ ಇದ್ವು. ಮತ್ತೆ ಈ ನಟ್ವರ್ಲಾಲ್ ಮನವನ್ನ ಒಲಿಸುವಂತ ಕೌಶಲ್ಯ ಮತ್ತು ಇಂಗ್ಲಿಷ್ ತುಂಬಾ ಚೆನ್ನಾಗಿನೇ ಗೊತ್ತಿತ್ತು. ಹೀಗಾಗಿ ವಿದೇಶಿಯರನ್ನ ತನ್ನ ಬಲೆಗೆ ಹಾಕೊಳ್ಳೋದು ಅವನಿಗೆ ಕಷ್ಟ ಇರಲಿಲ್ಲ. ಈ ಸ್ಮಾರಕಗಳನ್ನ ವಿದೇಶಿಗರಿಗೆ ಮಾರಿ ಲಕ್ಷಾಂತರ ರೂಪಾಯಿ ಹಣವನ್ನ ಪಡೆದಿದ್ದ. ಸಂಸತ್ ಭವನವನ್ನ ಮಾರುವಾಗ ನಟ್ವರ್ಲಾಲ್ ಅಂದಿನ ಭಾರತ ಸರ್ಕಾರದ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಅವರ ಸಹಿಯನ್ನೇ ನಕಲಿ ಮಾಡಿದ್ದ. ಅವನು ಧೀರುಭಾಯಿ ಅಂಬಾನಿ, ರತನ್ ಟಾಟಾ ಅವರಂತ ದೊಡ್ಡ ಉದ್ಯಮಿಗಳನ್ನು ಕೂಡ ವಂಚಿಸಿದ್ದ. ಈ ನಟ್ವರ್ಲಾಲ್ ವೇಷವನ್ನ ಬದಲಿಸಿಕೊಳ್ಳೋದ್ರಲ್ಲಿ ಹಾಗೂ ಸುಳ್ಳನ್ನು ಹೇಳೋದ್ರಲ್ಲಿ ಎಷ್ಟು ಪ್ರವೀಣ ಆಗಿದ್ದ ಅಂದ್ರೆ ಯಾರು ಕೂಡ ಅವನನ್ನು ಹಿಡಿಯೋದಕ್ಕೆ ಸಾಧ್ಯ ಇರಲಿಲ್ಲ. ಹಿಂದೊಮ್ಮೆ ಅಂದ್ರೆ 1987ರಿಂದ 88ರ ಅವಧಿಯಲ್ಲಿ ರಾಜೀವ್ ಗಾಂಧಿ ದೇಶದ ಪ್ರಧಾನಿಯಾಗಿದ್ದಾಗ ಮತ್ತು ನಾರಾಯಣ್ ದತ್ ತಿವಾರಿ ಅವರು ಹಣಕಾಸು ಸಚಿವರಾಗಿದ್ದಾಗ ದೆಹಲಿಯಲ್ಲಿ ವಾಚ್ ಮಾರಾಟಗಾರರೊಬ್ಬರ ಬಳಿಗೆ ಸೀನಿಯರ್ ಅಧಿಕಾರಿಯ ವೇಷದಲ್ಲಿ ಹೋಗಿ ಪ್ರಧಾನಿಯವರು ಕಾಂಗ್ರೆಸ್ ನಾಯಕರ ಸಭೆಯನ್ನ ಆಯೋಜನೆ ಮಾಡಿದ್ದಾರೆ. ಅದರಲ್ಲಿ ಅವರು ಎಲ್ರಿಗೂ ವಾಚ್ ಅನ್ನ ಗಿಫ್ಟ್ ಮಾಡಲಿದ್ದಾರೆ. ನಾನು ಹಣಕಾಸು ಸಚಿವ ತಿವಾರಿಯವರ PA ಆಗಿದ್ದೇನೆ. ನಿಮ್ಮಿಂದ 93 ಉತ್ತಮ ಮತ್ತು ದುಬಾರಿ ವಾಚ್ಗಳನ್ನ ಪಡೆಯೋದಿಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ದ. ಮೊದಲಿಗೆ ವಾಚ್ ಮೇಕರ್ ಅದನ್ನ ನಂಬಲಿಲ್ಲ. ನಂತರ ಅವನು ರಿಸ್ಕ್ ಅನ್ನ ತೆಗೆದುಕೊಳ್ಳೋದು ಬೇಡ ಅಂತ ವಾಚ್ ಅನ್ನ ತೋರಿಸಿದ್ದ. ಈ ನಟ್ವರ್ಲಾಲ್ ದುಬಾರಿ ವಾಚ್ಗಳನ್ನ ಸೆಲೆಕ್ಟ್ ಮಾಡಿ ಅವುಗಳಲ್ಲಿ 93 ವಾಚ್ಗಳನ್ನ ಪ್ಯಾಕ್ ಮಾಡೋದಿಕ್ಕೆ ಹೇಳಿದ್ದ. ಇವುಗಳನ್ನ ನಾನು ನಾಳೆ ಬಂದು ದುಡ್ಡು ಕೊಟ್ಟು ತೆಗೆದುಕೊಂಡು ಹೋಗ್ತೀನಿ ಅಂತ ಹೇಳಿದ್ದ. ಮರುದಿನ ನಟ್ವರ್ಲಾಲ್ ಅಲ್ಲಿಗೆ ಬಂದು ವಾಚ್ ಅನ್ನ ಪಡೆದು ನನ್ನ ಜೊತೆ ನಿಮ್ಮ ಒಬ್ಬ ವ್ಯಕ್ತಿಯನ್ನ ನಾರ್ತ್ ಬ್ಲಾಕ್ಗೆ ಕಳಿಸ್ಕೊಡಿ, ಅಲ್ಲಿ ನಾನು ಅವನಿಗೆ DD ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ದ. ಈ ನಾರ್ತ್ ಬ್ಲಾಕ್ ಅನ್ನೋದು ದೆಹಲಿಯ VVIP ಜನರು, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು, ದೊಡ್ಡ ನಾಯಕರು, ಮಂತ್ರಿಗಳು ವಾಸ ಮಾಡುವಂತ ಏರಿಯಾ. ಆಗ ವಾಚ್ ಮಾರಾಟಗಾರ ಒಬ್ಬನನ್ನ ಅವನ ಜೊತೆ ಕಳಿಸಿದ್ದ. ಹೇಳಿದಂತೆಯೇ ಈ ನಟ್ವರ್ಲಾಲ್ ಅವನಿಗೆ ಒಂದು DDಯನ್ನ ಕೊಟ್ಟು ಕಳಿಸಿದ್ದ. ಆದ್ರೆ ಮರುದಿನ ಆ DDಯನ್ನ ಬ್ಯಾಂಕಿಗೆ ಹಾಕಿದಾಗ ಅದು ನಕಲಿ ಅಂತ ಗೊತ್ತಾಗುತ್ತೆ. ಅಷ್ಟೊತ್ತಿಗಾಗಲೇ ಈ ನಟ್ವರ್ಲಾಲ್ ಮಾಯ ಆಗಿದ್ದ. ಅವನು ದೆಹಲಿ ಮಾತ್ರವಲ್ಲದೆ ಕೋಲ್ಕತ್ತಾ, ಮುಂಬೈ, ಲಕ್ನೋ ಮತ್ತೆ ನಮ್ಮ ಕರ್ನಾಟಕದ ಬೆಂಗಳೂರು ಸೇರಿದಂತೆ ಒಟ್ಟು 11 ರಾಜ್ಯಗಳಲ್ಲಿ 100ಕ್ಕೂ ಹೆಚ್ಚು ವಂಚನೆಗಳನ್ನ ಮಾಡಿದ್ದ. ಈ ನಟ್ವರ್ಲಾಲ್ ಮೊದಲ ಬಾರಿಗೆ ಮುಂಬೈಗೆ ಹೋದಾಗ ಪರ್ಚೇಸಿಂಗ್ ಆಫೀಸರ್ ವೇಷವನ್ನು ಧರಿಸಿ ಒಬ್ಬ ವ್ಯಕ್ತಿಯೊಂದಿಗೆ ಜವಳಿ ಮಿಲ್ಗೆ ಹೋಗಿದ್ದ. ಅಲ್ಲಿ ಸುಮಾರು 3.5 ಲಕ್ಷ ರೂಪಾಯಿಗಳ ಆರ್ಡರ್ ತೆಗೆದುಕೊಂಡು ಮುಂಗಡವಾಗಿ ಸ್ವಲ್ಪ ಹಣವನ್ನ ಪಡೆದಿದ್ದ. ಅಜಾಮ್ಗಢ್ ರೈಲ್ವೆ ಸ್ಟೇಷನ್ ಅಲ್ಲಿ ಡೆಲಿವರಿ ಬರುತ್ತೆ, ತೆಗೆದುಕೊಳ್ಳಿ ಅಂತ ಹೇಳಿದ್ದ. ಅವರು ಮರುದಿನ ರೈಲ್ವೆ ಸ್ಟೇಷನ್ಗೆ ಹೋದಾಗ ಅಲ್ಲಿ ಯಾವುದೇ ಮಾಲು ಬಂದಿರಲಿಲ್ಲ. ಹೀಗಾಗಿ ಜವಳಿ ಗಿರಣಿಯವರು ದೂರನ್ನ ದಾಖಲಿಸಿದ್ರು. ಆಗ ಪೊಲೀಸರು ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದರಾದ್ರೂ ಅವನು ನಟ್ವರ್ಲಾಲ್ ಜೊತೆ ಬಂದಿದ್ದಂತ ವ್ಯಕ್ತಿಯಾಗಿದ್ದ. ಆದ್ರೆ ಜವಳಿ ಗಿರಣಿಯಲ್ಲಿ ಮಿಥಿಲೇಶ್ ತನ್ನ ಹೆಸರನ್ನ ನಟ್ವರ್ಲಾಲ್ ಅಂತ ಹೇಳಿದ್ರಿಂದ ಅದೇ ಹೆಸರಲ್ಲಿ ದೂರು ಕೂಡ ದಾಖಲಾಗಿ ಅಲ್ಲಿಂದ ಅವನು ನಟ್ವರ್ಲಾಲ್ ಆದ. ಒಂದ್ಸಾರಿ ಅರೆಸ್ಟ್ ಆಗಿ ಕೋರ್ಟ್ನಲ್ಲಿ ಅವನ ಪ್ರಕರಣದ ವಿಚಾರಣೆ ನಡೀತಿದ್ದಾಗ ವಕೀಲರೊಬ್ರು ಈ ನಟ್ವರ್ಲಾಲ್ ನನ್ನ ನೀನು ಜನರನ್ನ ಅದೇಗೆ ಅಷ್ಟು ಸುಲಭವಾಗಿ ವಂಚನೆ ಮಾಡ್ತೀಯ ಅಂತ ಕೇಳಿದ್ರು. ಆಗ ಈ ನಟ್ವರ್ಲಾಲ್ ನಿಮ್ ಬಳಿ ₹1 ಇದೆಯಾ, ಅದನ್ನ ನನಗೆ ಕೊಟ್ರೆ ನಾನು ಖಂಡಿತವಾಗಿ ಇದರ ರಹಸ್ಯ ಹೇಳ್ತೀನಿ ಅಂತ ಹೇಳಿದ್ದ. ಆಗ ವಕೀಲರು ತಡ ಮಾಡದೆ ತಮ್ಮ ಜೇಬಿಂದ ₹1 ತೆಗೆದು ಅವನಿಗೆ ಕೊಟ್ಟಿದ್ರು. ಆಗ ನಟ್ವರ್ಲಾಲ್ ನೋಡಿ, ಹೀಗೇನೆ ಜನರು ನಾನು ಕೇಳಿದಾಗ ಖುಷಿಯಿಂದ ಹಣವನ್ನ ತಾವಾಗೆ ಕೊಡ್ತಾರೆ, ನಾನು ಯಾರಿಗೂ ಒತ್ತಾಯ ಮಾಡಿ ಹಣವನ್ನ ಪಡೆಯೋದಿಲ್ಲ ಅಂತ ಹೇಳಿದ್ದ. ನಟ್ವರ್ಲಾಲ್ ಅಲ್ಲಿವರೆಗೂ 9 ಸಲ ಪೊಲೀಸರನ್ನ ಏಮಾರಿಸಿ ತಪ್ಪಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದ. ಅದ್ರ ಬಗ್ಗೆ ಕೇಳ್ತಾ ವಕೀಲರು ನೀನು ಪ್ರತಿ ಬಾರಿ ಅಷ್ಟು ದೊಡ್ಡ ಜೈಲಿಂದ ಹೇಗೆ ಓಡ್ ಹೋಗ್ತೀಯ ಅಂತ ಕೇಳಿದ್ರು. ಆಗ ಅವನು ನ್ಯಾಯಾಧೀಶರ ಕಡೆಗೆ ನೋಡಿ ನಾನು ಓಡ್ ಹೋಗೋದಿಲ್ಲ, ಪೊಲೀಸರೇ ನನಗೆ ಪರಾರಿಯಾಗೋದಕ್ಕೆ ಸಹಾಯ ಮಾಡ್ತಾರೆ, ಅವರೇ ಜೈಲಿನ ಬಾಗಿಲನ್ನ ತೆರೆದಿಡ್ತಾರೆ, ಗಾಡಿಯನ್ನು ಕೂಡ ತಂದ್ಕೊಡ್ತಾರೆ ಅಂತ ಹೇಳಿದ್ದ. ವಾಸ್ತವದಲ್ಲಿ ಅವನ ಈ ಮಾತು ಸ್ವಲ್ಪ ಮಟ್ಟಿಗೆ ನಿಜ ಆಗಿತ್ತು. ಒಂದ್ಸಾರಿ ನಟ್ವರ್ಲಾಲ್ ಜೈಲಿನೊಳಗೆ ಇದ್ದಾಗ ಅವನು ಜೈಲಿನಲ್ಲಿ ತಮ್ಮ ಬಳಿ ಒಂದು ಪೆಟ್ಟಿಗೆ ಇದೆ, ಅದನ್ನ ಜೈಲಿನೊಳಗೆ ಬಚ್ಚಿಟ್ಟಿದ್ದು ಅದರಲ್ಲಿ ಲಕ್ಷಗಟ್ಟಲೆ ಹಣ ಇದೆ, ನೀವು ಜೈಲಿನಿಂದ ಹೊರಗಡೆ ಹೋಗೋದಕ್ಕೆ ನನಗೆ ಸಹಾಯ ಮಾಡಿದ್ರೆ ಆ ಪೆಟ್ಟಿಗೆ ಎಲ್ಲಿದೆ ಎಂಬುದನ್ನ ಹೇಳ್ತೀನಿ, ಅದೆಲ್ಲ ನಿಮ್ದೆ ಅಂತ ಆತ ಹೇಳಿದ್ದ. ಆಗ ಪೊಲೀಸರು ಒಂದು ಸಬ್ ಇನ್ಸ್ಪೆಕ್ಟರ್ ಯೂನಿಫಾರ್ಮ್ ಅನ್ನ ಅವನಿಗೆ ತಂದ್ಕೊಟ್ಟಿದ್ರು. ಅದನ್ನ ಧರಿಸಿ ನಟ್ವರ್ಲಾಲ್ ಜೈಲಿನಿಂದ ಸೆಲ್ಯೂಟ್ ಹೊಡೆಸ್ಕೊಂಡು ಆಚೆ ಹೋಗಿದ್ದ. ನಂತರ ಈ ಪೊಲೀಸರು ಪೆಟ್ಟಿಗೆಯನ್ನ ತೆರೆದು ನೋಡಿದ್ರೆ ಅದರಲ್ಲಿ ಬರೀ ಹಳೆ ನ್ಯೂಸ್ ಪೇಪರ್ಗಳು ಇದ್ವು. ವೀಕ್ಷಕರೇ, ಅವನ ಇನ್ನೊಂದು ಕತೆ ಲಕ್ನೋ ಜೈಲಿನ ದಾಖಲೆಗಳಲ್ಲಿ ಇದೆ. ಅದ್ರ ಪ್ರಕಾರ ಒಮ್ಮೆ ನಟ್ವರ್ಲಾಲ್ ಸುಮಾರು 1.5 ವರ್ಷ ಜೈಲಲ್ಲಿದ್ದ. ಅವನಿಗೆ ಅಲ್ಲಿಂದ ಓಡ್ ಹೋಗೋದಿಕ್ಕೆ ಸಾಧ್ಯ ಆಗ್ಲಿಲ್ಲ. ಆ ಒಂದು ಸಮಯದಲ್ಲಿ ಅವನ ಹೆಂಡತಿ ಪ್ರತಿ ತಿಂಗಳು ಪತ್ರವನ್ನ ಬರೀತಾ ಇದ್ಲು. ಆದ್ರೆ ಅವಳಿಗೆ ನಟ್ವರ್ಲಾಲ್ ಉತ್ತರಿಸೋದಿಲ್ಲ. ನಿಯಮಗಳ ಪ್ರಕಾರ ಜೈಲಿನೊಳಗೆ ಏನೇ ಬಂದ್ರೂ, ಜೈಲಿನಿಂದ ಏನೇ ಹೊರ ಹೋದ್ರೂ ಕೂಡ ಜೈಲರ್ ಅದನ್ನ ಚೆಕ್ ಮಾಡಬೇಕು. ಅದರಂತಾನೆ ಬರುವ ಹಾಗೂ ಹೋಗುವ ಪತ್ರಗಳನ್ನು ಕೂಡ ಅವರು ಓದ್ತಾ ಇದ್ರು. ನಟ್ವರ್ಲಾಲ್ನ ಹೆಂಡತಿ ಪ್ರತಿ ಸಲ ಪತ್ರ ಬರೆದಾಗ ಜಮೀನಿನ ತುಂಬಾ ಕಸ ಬೆಳೆದಿದೆ, ಉಳುಮೆ ಮಾಡೋದಕ್ಕೆ ಹಣ ಇಲ್ಲ, ನೀನು ಯಾವಾಗ ಬರ್ತೀಯ ಅಂತ ಕೇಳಿದ್ಲು. ನಟ್ವರ್ಲಾಲ್ ಅದಕ್ಕೆ ಉತ್ತರ ಕೊಡ್ಲಿಲ್ಲ. ನೋಡಿ ನೋಡಿ ಸಾಕಾಗಿ ಒಂದ್ಸಲ ಜೈಲರ್ ಈ ನಟ್ವರ್ಲಾಲ್ನ ಕರೆಸಿ ಅವ್ರಿಗೆ ಏನಾದ್ರೂ ಉತ್ತರ ಕೊಡು ಅಂತ ಹೇಳಿದ್ರು. ಆಗ ನಟ್ವರ್ ನೀವ್ ಹೇಳ್ತೀರ ಅಂದ್ಮೇಲೆ ನಾನು ಉತ್ತರಿಸ್ತೀನಿ ಅಂತ ಹೇಳಿ ಒಂದು ಪತ್ರವನ್ನ ಬರೆದಿದ್ದ. ನೋಡು, ಜಮೀನಲ್ಲಿ ಎಲ್ಲೋ ಒಂದ್ ಕಡೆ ನಾನು ಒಂದು ಬಾಕ್ಸ್ ಅನ್ನ ಬಚ್ಚಿಟ್ಟಿದ್ದೀನಿ, ಅದನ್ನ ಹುಡುಕಿ ತೆಗೆದು ಅದರಲ್ಲಿರುವಂತಹ ಬಂಗಾರದ ಒಡವೆ ಮಾರಿ ಜಮೀನನ್ನ ಉಳುಮೆ ಮಾಡಿಸು, ನಾನು ಕೆಲವೇ ದಿನಗಳಲ್ಲಿ ಬರ್ತೀನಿ ಅಂತ ಬರೆದಿದ್ದ. ಈ ಒಂದು ಪತ್ರವನ್ನು ಓದಂತ ಜೈಲರ್ ತಕ್ಷಣ ಲಕ್ನೋ ಪೊಲೀಸರಿಗೆ ಸುದ್ದಿಯನ್ನ ಮುಟ್ಟಿಸಿದ್ರು. ಪೊಲೀಸರು ಸಾಕಷ್ಟು ಜನ ಕೆಲಸಗಾರರನ್ನ ಕರ್ಕೊಂಡು ಹೋಗಿ ಅವನ ಇಡೀ ಜಮೀನನ್ನ ಅಗದು ಹಾಕಿದ್ರು.
ಆದ್ರೆ ಎಲ್ಲೂ ಕೂಡ ಆ ಒಡವೆ ತುಂಬಂತ ಬಾಕ್ಸ್ ಸಿಗ್ಲಿಲ್ಲ. ಆದ್ರೆ ಕೆಲವು ದಿನಗಳ ನಂತರ ಅವನ ಹೆಂಡತಿಯಿಂದ ಒಂದು ಪತ್ರ ಬರುತ್ತೆ. ಈ ಸಲ ಅದನ್ನ ಆ ಜೈಲರ್ಗೆ ಬರೆಯಲಾಗಿತ್ತು. ಧನ್ಯವಾದ ಜೈಲರ್ ಸಾಹೇಬ್ರೆ, ನನ್ನ ಜಮೀನನ್ನು ಅಗದು ಉಳುಮೆ ಮಾಡಿಸ್ಕೊಟ್ಟು ನನ್ನ ದೊಡ್ಡ ಸಮಸ್ಯೆಯನ್ನ ಪರಿಹರಿಸಿದ್ದೀರಾ. ನಿಮ್ಮನ್ನ ನನ್ನ ಜೀವನದಲ್ಲಿ ಯಾವತ್ತೂ ಮರೆಯೋದಿಲ್ಲ ಅಂತ ಅದರಲ್ಲಿ ಬರೆಯಲಾಗಿತ್ತು. ಅದನ್ನ ಓದಂತ ಜೈಲರ್ ನಿಜಕ್ಕೂ ನಾನು ಎಷ್ಟು ಮೂರ್ಖ ಆದೆ ಅಂತ ತಲೆ ಮೇಲೆ ಕೈ ಹೊತ್ತು ಕೂತಿದ್ರು. ವೀಕ್ಷಕರೇ, ನಟ್ವರ್ಲಾಲ್ಗೆ 100ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಸುಮಾರು 113 ವರ್ಷಗಳ ಜೈಲು ಶಿಕ್ಷೆಯನ್ನ ವಿಧಿಸಲಾಗಿತ್ತು. ಆದ್ರೆ ಅವನು ಕೇವಲ 20 ವರ್ಷಗಳ ಕಾಲ ಜೈಲಿನಲ್ಲಿ ಕಳೆದಿದ್ದ. ಪ್ರತಿ ಬಾರಿ ಕೂಡ ಅವನು ಏನಾದರೂ ಪ್ಲಾನ್ ಮಾಡಿ ಜೈಲಿನಿಂದ ಪರಾರಿಯಾಗ್ತಿದ್ದ. 1996ರಲ್ಲಿ ಕಾನ್ಪುರ ಜೈಲಿನಿಂದ ಹೊರ ಬಂದಿದ್ದೇ ಕೊನೆ. ಮತ್ತೆ ಅವನು ಪೊಲೀಸರ ಕಣ್ಣಿಗೆ ಬೀಳಲಿಲ್ಲ. ಆಗ ಅವನಿಗೆ ಸುಮಾರು 84 ವರ್ಷ ವಯಸ್ಸಾಗಿತ್ತು. ಅವನ ಆರೋಗ್ಯ ತುಂಬಾ ಹದಗೆಟ್ಟಿತ್ತು. ಹೀಗಾಗಿ ಅವನಿಗೆ ಚಿಕಿತ್ಸೆ ಕೊಡಿಸೋದಕ್ಕೆ ಆಸ್ಪತ್ರೆಗೆ ಕಳಿಸಲಾಗಿತ್ತು. ಅವನು ಎಷ್ಟು ಮೆತ್ತಗಾಗಿದ್ದ ಅಂದ್ರೆ ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ವೀಲ್ ಚೇರ್ನ ಸಹಾಯವನ್ನ ತೆಗೆದುಕೊಳ್ಬೇಕಿತ್ತು. ಆ ಪೊಲೀಸರು ದೆಹಲಿ ರೈಲ್ವೆ ಸ್ಟೇಷನ್ ನಲ್ಲಿ ಇಳಿದ ನಂತರ ಇಬ್ರು ಪೊಲೀಸರು ಕಾರನ್ನ ತರೋದಕ್ಕೆ ನಿಲ್ದಾಣದ ಕಡೆಗೆ ಹೊರಟಿದ್ರು. ಮತ್ತೆ ಅವನ ಜೊತೆ ಒಬ್ಬ ಪೊಲೀಸ್ ಕಾವಲು ಕೂಡ ನಿಂತಿದ್ದ. ಆಗ ಈ ನಟ್ವರ್ಲಾಲ್ ಚಹಾ ಕುಡಿಬೇಕು ಕೊಡಿಸಿ ಅಂತ ಪೊಲೀಸರಿಗೆ ಹೇಳಿದ್ದ. ಮೊದಲು ಪೊಲೀಸ್ ಒಪ್ತಿದ್ರು. ನಟ್ವರ್ಲಾಲ್ ಪದೇ ಪದೇ ಕೇಳಿದಾಗ ಕರುಣೆ ಬಂದು ಚಹಾ ತರೋದಿಕ್ಕೆ ಆತ ಹೋಗಿದ್ದ. ವೀಲ್ ಚೇರ್ ನಲ್ಲಿ ಕೂತಿರುವಂತ ಅವನು ಓಡ್ ಹೋಗೋದಿಕ್ಕೆ ಸಾಧ್ಯ ಇಲ್ಲ ಅಂತ ಅವರು ನಂಬಿದ್ರು. ಆದ್ರೆ ಚಹಾ ತೆಗೆದುಕೊಂಡು ವಾಪಸ್ ಬಂದಾಗ ಅಲ್ಲಿ ವೀಲ್ ಚೇರ್ ಮಾತ್ರ ಇತ್ತು. ನಟ್ವರ್ಲಾಲ್ ಮಾಯ ಆಗಿದ್ದ. ಅದರ ನಂತರ ಯಾರು ಕೂಡ ಅವನನ್ನ ಹಿಡಿಯೋದಿಕ್ಕೆ ಸಾಧ್ಯನೇ ಆಗ್ಲಿಲ್ಲ. ಅವನು ನಾಪತ್ತೆಯಾಗಿ 13 ವರ್ಷಗಳ ನಂತರ ಅಂದ್ರೆ 2009ರಲ್ಲಿ ನಟ್ವರ್ಲಾಲ್ ಪರ ವಕೀಲರು ನ್ಯಾಯಾಲಯದಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿ ನಟ್ವರ್ಲಾಲ್ ಮೃತಪಟ್ಟಿದ್ದು ರಾಂಚಿಯಲ್ಲಿ ಅವರ ಅಂತಿಮ ಸಂಸ್ಕಾರವನ್ನ ನಡೆಸಲಾಗಿದೆ. ಹೀಗಾಗಿ ಅವರ ಮೇಲಿನ ಎಲ್ಲಾ ಪ್ರಕರಣಗಳನ್ನು ಕೂಡ ನ್ಯಾಯಾಲಯ ಕೈ ಬಿಡಬೇಕು ಅಂತ ಹೇಳಿದ್ರು. ಕೋರ್ಟ್ ಅವನ ಕುಟುಂಬದವರನ್ನ ಕೇಳಿದಾಗ ನಟ್ವರ್ಲಾಲ್ನ ಸಹೋದರ ಅವನು 1996ರಲ್ಲಿಯೇ ಸತ್ತಿದ್ದಾನೆ ಅಂತ ಹೇಳಿದ್ರು. ಆಗ ಕೋರ್ಟ್ ಅವನ ಮೇಲೆ ಜಾರಿಯಲ್ಲಿದ್ದಂತ ಎಲ್ಲಾ ಕೇಸ್ಗಳನ್ನು ಕೂಡ ಮುಚ್ಚಾಕ್ತು. ವೀಕ್ಷಕರೇ, ಇದಿಷ್ಟು ಅವನ ವಂಚನೆ ಕಥೆ. ಆದ್ರೆ ಜನ ಅವನನ್ನ ರಾಬಿನ್ ಹುಡ್ ಅಂತಾನೆ ಕರೀತಿದ್ದ ಬಗ್ಗೆನೇ ಬೇರೆನೆ ಕಥೆ ಇದೆ. ಅವನ ಸ್ವಂತ ಹಳ್ಳಿಯ ಜನ ಅವನನ್ನ ಬರೀ ನಟ್ವರ್ಲಾಲ್ ಅಂತ ಕರೀದೆ ಮಿಸ್ಟರ್ ನಟ್ವರ್ಲಾಲ್ ಅಂತ ಗೌರವ ಕೊಟ್ಟು ಕರೆಯೋದಿಕ್ಕೆ ಹೇಳ್ತಿದ್ರು. ಅದರ ಹಿಂದಿನ ಕಾರಣ ಏನು ಅಂದ್ರೆ ಅವನು ಪ್ರತಿ ಸಲ ತನ್ನ ಊರಿಗೆ ಹೋದಾಗ ಇಡೀ ಹಳ್ಳಿ ಜನರಿಗೆ ಒಳ್ಳೆ ಊಟವನ್ನ ಹಾಕಿಸ್ತಿದ್ದ. ಎಲ್ರಿಗೂ 100 ರೂಪಾಯಿಯನ್ನ ಕೊಡ್ತಿದ್ದ. ಅವನು ಶ್ರೀಮಂತರನ್ನ ಲೂಟಿ ಮಾಡಿ ಬಡವರಿಗೆ ಸಹಾಯ ಮಾಡ್ತಿದ್ದ ಅಂತ ಗ್ರಾಮಸ್ಥರು ಹೇಳ್ತಿದ್ರು. ಯಾರ ಮನೇಲಿ ಏನೇ ಕಷ್ಟ ಇದ್ರೂ ಕೂಡ ಈ ನಟ್ವರ್ಲಾಲ್ ಅವ್ರಿಗೆ ಧಾರಾಳವಾಗಿ ಹಣ ಕೊಟ್ಟು ಸಹಾಯ ಮಾಡ್ತಿದ್ದ. ಈ ನಟ್ವರ್ಲಾಲ್ನ ಈ ಕಥೆಗಳಿಂದ ಪ್ರೇರಿತರಾಗಿ ಬಾಲಿವುಡ್ ನಲ್ಲಿ ಅಮಿತಾಬ್ ಬಚ್ಚನ್ ಅವರ ಮಿಸ್ಟರ್ ನಟ್ವರ್ಲಾಲ್ ಎಂಬ ಸಿನಿಮಾ ಕೂಡ ತೆರೆಗೆ ಬಂದಿತ್ತು. 1979ರಲ್ಲಿ ಈ ಚಿತ್ರದ ಬಗ್ಗೆ ಅವನನ್ನ ಮಾತನಾಡಿಸಿ ಒಂದು ಪ್ರಶ್ನೆಯನ್ನ ಕೇಳಲಾಗಿತ್ತು. ನಿನ್ನ ಹೆಸರಲ್ಲಿ ಒಂದು ಸಿನಿಮಾವನ್ನ ನಿರ್ಮಾಣ ಮಾಡಲಾಗ್ತಿದೆ, ನಿನಗೆ ಗೊತ್ತಾ ಅಂತ ಕೇಳಿದ್ರು. ನೀನು ಆ ಒಂದು ಚಿತ್ರವನ್ನ ನೋಡ್ತೀಯ ಅಂತಾನು ಕೂಡ ಕೇಳಿದ್ರು. ಆಗ ಅವನು ಸಿನಿಮಾದ ಅಸಲಿ ಹೀರೋ ನಾನೇ ಆಗಿರುವಾಗ ನಾನೇ ಸಿನಿಮಾ ನೋಡ್ಲಿ ಅಂತ ಹೇಳಿದ್ದ. ವೀಕ್ಷಕರೇ, ಇದಿಷ್ಟು ಈ ದೇಶದ ಅತಿ ದೊಡ್ಡ ಹಾಗೂ ಅತಿ ಚಾಣಾಕ್ಷ ವಂಚಕನ ಕತೆ. ನಿಮ್ಗೆ ಇವನ್ ಬಗ್ಗೆ ಬೇರೆ ಏನಾದ್ರೂ ಗೊತ್ತಿದ್ರೆ ಕಮೆಂಟ್ ನ ಮೂಲಕ ಅದನ್ನ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.